ಇಲ್ಲಿ ದಸರಾ ಹಬ್ಬವನ್ನು ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿ ಅನ್ನುವಂತ ನೀವು ನೋಡಿದ್ರಿ. ಮೈಸೂರಿನ ದಸರಾ ನೀವು ಆಲ್ರೆಡಿ ಎಲ್ಲರೂ ಕೂಡ ನೋಡಿರ್ತಕ್ಕಂಥದ್ದು ನಾವು ನೋಡಿದ್ವಿ. ಅದನ್ನ ಏನು ಬರೀಬೇಕು ಅನ್ನೋದಿದೆ, ನೀವೇನು ಬಯಸಿದ್ರಲ್ಲ ಅದನ್ನೇ ಬರೀರಿ. ಪರ್ಟಿಕ್ಯುಲರ್ ಆಗಿ ಬುಕ್ಸ್ ಅಲ್ಲೇ ಇರೋದೇ ಬರೀಬೇಕಂತೇನಿಲ್ಲ. ಇಲ್ಲಿಗೆ ಏನಾಯ್ತು, 8 ಪ್ರಶ್ನೆಯಲ್ಲಿ 5 ಬರೋದ್ರಿ, ಅಲ್ಲಿ 3 ಬಿಟ್ಬಿಡ್ರಿ. ನಿಮ್ಗೆ ಯಾವ್ದಕ್ಕಂಥದ್ದು ಇಲ್ಲಿ ಏನಾಗುತ್ತೆ ಅಂದ್ರೆ 11ನೇ ಪ್ರಶ್ನೆ ಕಂಪಲ್ಸರಿ ಇರುತ್ತೆ. 11ನೇ ಪ್ರಶ್ನೆ ಯಾವುದು? 9, 10, 11 ಐತೆ. 9, 10 ಚಾಯ್ಸ್ ಐತೆ. 9, 10 ಏನಂದ್ರೆ 10 ಮಾರ್ಕ್ಸ್ ಬರೀತಕ್ಕಂಥದ್ದು. 2ರಲ್ಲಿ 1 ಬರೀರಿ. ಐತಿಹಾಸಿಕ ಬರಹಗಳನ್ನ ಕುರಿತು BM ರೈಸ್ ರವರ ಕೊಡುಗೆ ಅಂತಕ್ಕಂಥದ್ದು. ಕನ್ನಡದ ಪತ್ರಿಕೋದ್ಯಮದ ಪಾತ್ರವನ್ನ ಕುರಿತು ಬರೀರಿ ಅಂತ ಹೇಳಿದ್ವಿ. ಅಪ್ ಟು ಮಂಗಳವಾರ ಸಮಾಚಾರ ಅಂತಕ್ಕಂಥದ್ದು ಪ್ರಥಮ ಪತ್ರಿಕೆ. ಇಲ್ಲಿಂದ ಇಲ್ಲಿವರೆಗೂ ಕೂಡ ಪತ್ರಿಕೆಗಳನ್ನ ಬರೀರಿ. ಪತ್ರಿಕೆಗಳ ಪಾತ್ರ ಯಾವ ರೀತಿಯಲ್ಲಿ ಜನರಲ್ಲಿ ಬದಲಾವಣೆಗಳನ್ನು ತರ್ತಕ್ಕಂಥ ನಾವು ನೋಡ್ತಾ ಹೋಗ್ತೀವಿ ಅನ್ನುವಂತ ನೋಡ್ತೀವಿ. ನೆಕ್ಸ್ಟ್ 11ನೇ ಕ್ವಶನ್ ಅಲ್ಲಿ ಎ ಇದೆ, ಇದು ಬಿ ಇದೆ. ಎರಡು ಎಗೆ ಬಿಗೆ ಏನು ವ್ಯತ್ಯಾಸ ಇದೆ ಅಂತ ಗೊತ್ತಿದೆ. ಏನಲ್ಲಿ ಏನಿದೆ ನಾವು ಹೇಳಿದ್ವಿ 11 ಕಂಪಲ್ಸರಿ ಅಂತ. ಐತಿಹಾಸಿಕ ಪ್ರಾಮುಖ್ಯತೆಯನ್ನ 1 ಅಥವಾ 2 ವಾಕ್ಯದಲ್ಲಿ ಬರೀತಾರೆ. ಇಲ್ಲಿ ಮೈಸೂರು ಹಿಸ್ಟ್ರಿ ಬರೀಬೇಕಾದ್ರೆ ನೀವು ಕರ್ನಾಟಕ ಮ್ಯಾಪ್ ಅನ್ನ ಗುರ್ಸ್ಕೊಳ್ಬೇಕು. ಒಂದು ಬ್ರೀಫ್ ಮೈಂಡ್ ಇರಲಿ, ಜಸ್ಟ್ ಒಂದು ಸ್ಕೆಚ್ ಆಗ್ಬೇಕು. ಕರ್ನಾಟಕ ಕೊಡ್ತಕ್ಕಂಥದ್ದು ನಿಮಗೆ ಭಾರತ ಮ್ಯಾಪ್, ಅದರಲ್ಲಿ ಕರ್ನಾಟಕನ ಮಾಡ್ಕೊಂಡು ಕರ್ನಾಟಕದ ಒಳಗಿರ್ರಿ. ಹೋದ್ಸಲ ಕರ್ನಾಟಕ ಬಿಟ್ಟು ಎಲ್ಲೆಲ್ಲ ಹೋಗ್ಬಿಟ್ರೆ ಹೇಳಕ್ ಹೋಗ್ಬಾರ. ಅದು ಈ ಸಲ ಆಗದ್ ಬೇಡ. ಮೈಸೂರು ಅಂತಕ್ಕಂಥದ್ದು ಇದೆ. ಮೈಸೂರು ಯಾವುದಕ್ಕೆ ಪ್ರಾಮುಖ್ಯತೆ ಇದೆ, ಮೈಸೂರಲ್ಲಿ ಏನಿದೆ ಅನ್ನುವಂಥದ್ದು ನಿಮಗೆ ಗೊತ್ತಿರ್ತಕ್ಕಂಥದ್ದು. ಶ್ರೀರಂಗಪಟ್ಟಣ ಇದೆ, ಬೇಲೂರು ಇದೆ, ಚಂದ್ರವಳ್ಳಿ, ಬಂಡೀಪುರ, ಹಂಪಿ, ಮಂಗಳೂರು, ಬೆಳಗಾವಿ, ಕೆಳದಿ, ಭದ್ರಾವತಿ. ಸೊ ಒಂದು 20 ಪ್ಲೇಸ್ ಇದಾವೆ. 20 ಪ್ಲೇಸ್ ನಿಮಗೆ ಗುರ್ಸೋದ್ರ ಮುಖ್ಯನಾ. 20 ಪ್ಲೇಸ್ಗೆ 1 ವಾಕ್ಯದಲ್ಲಿ ಏನಕ್ಕೆ ಪ್ರಾಮುಖ್ಯತೆ ಇದೆ ಕರೆಕ್ಟಾಗಿ ಹೇಳ್ರಿ. ಆಗತ್ತೆ ಇಲ್ಲ ನಿಮಗೆ ಯಾವುದೇ ರೀತಿ ಗೊಂದಲ ಇಲ್ಲ. ಸೆಕೆಂಡ್ ಇಯರ್ನವರಿಗೆ ಅರ್ಥ ಮಾಡ್ಕೊಳ್ರಿ. ಮೈಸೂರಿನ ಇತಿಹಾಸದೊಳಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ನಿಮ್ಗೆ ಎಲ್ಲಿ ಬರಲ್ಲ. ಬಹಳ ನೀಟಾಗಿದೆ ಪ್ರಶ್ನೆ ಪತ್ರಿಕೆ. 5 ಮಾರ್ಕ್ಸ್ 5 ಕ್ವಶನ್ ಅಟೆಂಡ್ ಮಾಡ್ರಿ. 10 ಮಾರ್ಕ್ಸ್ಗೆ 1 ಅಟೆಂಡ್ ಮಾಡ್ರಿ. 1 ಮ್ಯಾಪ್ ಅನ್ನು ಅಟೆಂಡ್ ಮಾಡ್ರಿ. 15 ಮಾರ್ಕ್ಸ್ ಅಲ್ಲಿ 2ರಲ್ಲಿ 1 ಅಟೆಂಡ್. ಅದಾಯ್ತಾ? ಹಾಫ್ ಮ್ಯಾಪ್ ನೀವು ಗುರ್ಸ್ತಕ್ಕಂಥದ್ದು ಕರ್ನಾಟಕನ ಇದೇ ಒಂದು ರಫ್ ಸ್ಕೆಚ್ ಹಾಕ್ರಿ. ಕರ್ನಾಟಕ ನಿಮ್ಮ ಮೈಂಡಲ್ಲಿ ಏನಿರ್ಬೇಕಪ್ಪ ಅಂದ್ರೆ ನಾವು ಕರ್ನಾಟಕ ಇತಿಹಾಸವನ್ನು ಅಧ್ಯಯನ ಮಾಡ್ತಾ ಇದ್ವಿ. ಮೈಸೂರು ಹಿಸ್ಟ್ರಿ ಅಂದ್ರೆ ಕರ್ನಾಟಕ ಹಿಸ್ಟ್ರಿ ಇದ್ದಂಗೆ, ಸರಿನಾ? ಹಾಗಾಗಿ ಕರ್ನಾಟಕ ರಾಜ್ಯವನ್ನ ನೀವು ಗುರ್ಸ್ಕೊಂಡ್ರೆ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ